Hello friends, welcome back to my channel. This is Ganesh. You are watching Trading Pathshala. ಈ ವಿಡಿಯೋದಲ್ಲಿ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಆ ಬಿಗ್ ಅನೌನ್ಸ್ಮೆಂಟ್ 30-day ಟ್ರೇಡಿಂಗ್ ಚಾಲೆಂಜ್. ಓಕೆನಾ? ಈ 30-day ಟ್ರೇಡಿಂಗ್ ಚಾಲೆಂಜ್ ಯಾವ ತರ ಇರುತ್ತೆ, ಲೈಕ್ ಏನೇನು ಕ್ಯಾಪಿಟಲ್ ನಾನು ಯೂಸ್ ಮಾಡ್ತೀನಿ, ಎಷ್ಟು ರಿಸ್ಕ್ ರಿವಾರ್ಡ್ ಇರುತ್ತೆ, ಡೈಲಿ ಎಷ್ಟು ಟ್ರೇಡ್ ಮಾಡಬೇಕು, ಯಾವ ಟ್ರೇಡ್ ಆಮೇಲೆ ಕಂಪ್ಲೀಟ್ ಟ್ರೇಡಿಂಗ್ ಅವತ್ತಿನ ದಿನ ಕ್ಲೋಸ್ ಮಾಡಬೇಕು ಅಂತ ಮುಂದೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ರಿಸ್ಕ್ ರಿವಾರ್ಡ್ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಮೇನ್ ಈ ಟಾಪಿಕ್ ಏನಕ್ಕೆ ನಾನು 30-day ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡ್ತಾ ಇರೋದು ಅಂದ್ರೆ, ತುಂಬಾ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು, ಇಲ್ಲ ಮೇನ್ ಒಂದು ಮಿತ್ ಅಂತ ಹೇಳ್ಬೋದು. ಆಪ್ಷನ್ ಟ್ರೇಡಿಂಗ್ ಅಲ್ಲಿ ನಾವು ಲಾಸ್ ಮಾಡ್ತೀವಿ. ಆಪ್ಷನ್ ಟ್ರೇಡಿಂಗು ಒಂದು ಗ್ಯಾಮ್ಲಿಂಗು, ಆಪ್ಷನ್ ಟ್ರೇಡಿಂಗು ಒಂದು ಸ್ಕ್ಯಾಮು. ತುಂಬಾ ಜನ ನಾನು ನೋಡ್ದಂಗೆ ತುಂಬಾ ಜನ ಕೆಳಗಡೆ ನಂದು ಲೈಕ್ ಇನ್ಸ್ಟಾಗ್ರಾಮ್ದ ನಾನು ಏನು ರಿಲೀಸ್ ಮಾಡ್ತೀನಿ ಅದ್ರ ಕೆಳಗಡೆ ಎಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಸರ್ ನೀವು ಮಾಡಕ್ ಹೋಗ್ಬಿಡಿ, ಇಂಟ್ರಾಡೇ ಟ್ರೇಡಿಂಗ್ ಮಾಡಕ್ ಹೋಗ್ಬಿಡಿ, ಅದೊಂದು ದೊಡ್ಡ ಗ್ಯಾಮ್ಲಿಂಗು, ಇಲ್ಲಾಂದ್ರೆ ಒಂದು ದೊಡ್ಡ ಸ್ಕ್ಯಾಮು. ನೀವು ಎಲ್ಲಿ ಎಸ್ ಎಲ್ ಇಟ್ಟಿದ್ರೆ ಅಲ್ಲಿ ಎಸ್ ಎಲ್ ಅಂಟ್ ಮಾಡಿ ನಿಮ್ ದುಡ್ಡನ್ನ ತಿಂತಾರೆ ದೊಡ್ಡ ಇನ್ಸ್ಟಿಟ್ಯೂಷನ್. ಹಂಗೆ ಹಿಂಗೆ ಆಳು ಮೂಳು ತುಂಬಾ ಜನ ಲೈಕ್ ಕೆಳಗಡೆ ಕಮೆಂಟ್ ಮಾಡೋದು ನೋಡಿದೀನಿ. ಇವನ್ ಬೇರೆಯವ್ರದ್ದು ಲೈಕ್ ಏನ್ ಕನ್ನಡದಲ್ಲಿ ಫಿನ್ ಇನ್ಫ್ಲೂಯೆನ್ಸರ್ ಇದಾರೆ, ಫಿನ್ ಇನ್ಫ್ಲೂಯೆನ್ಸ್ ಅಂದ್ರೆ ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸರು, ಅವರು ಅದನ್ನೇ ಹೇಳ್ತಾರೆ, ಟ್ರೇಡಿಂಗ್ ಮಾಡಕ್ ಹೋಗ್ಬಿಡಿ ಅದೊಂದು ದೊಡ್ಡ ಗ್ಯಾಮ್ಲಿಂಗು. ಅವರೇ ಒಂದು ಡಿಮೋಟಿವೇಟ್ ಮಾಡೋದು ಜನಗಳಿಗೆ. ಆಮೇಲೆ ಜನಗಳು ಬೇರೆ ಎಲ್ಲಿ ಒಂದೊಂದು ಲಾಸ್ ನೋಡಿರ್ತಾರಲ್ಲ, ಆ ಲಾಸ್ ನ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡ್ತಾರೆ, ಹೌದು ಸರ್ ನೀವು ಹೇಳಿದ್ ನಿಜ, ನಾನು ಟ್ರೇಡಿಂಗ್ ಮಾಡಕ್ ಹೋಗಲ್ಲ, ಬರೀ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ, ಸ್ವಿಂಗ್ ಟ್ರೇಡಿಂಗ್ ಮಾಡಕ್ ಹೋಗ. ಖಂಡಿತ ಟ್ರೇಡಿಂಗ್ ಅಲ್ಲಿ ಇವಾಗ್ಲೂ ಕೂಡ 95% ಲಾಸ್ ಮಾಡೇ ಮಾಡ್ತಾರೆ. ಇವನ್ 5% ಮಾತ್ರನೇ ಪ್ರಾಫಿಟ್ ಆಗೋದು. ಆ 5% ನೀವು ಬರ್ಬೇಕು ಅಂದ್ರೆ ಮೇನ್ ಬರೀ ನೀವು ಒಂದು ದುಡ್ಡು ನೋಡಿ ಬರೋದಲ್ಲ, ನಮ್ದು ಫಸ್ಟು ಏನ್ ಟ್ರೇಡಿಂಗ್ ಪ್ಲಾನ್ ಇದೆ ಅದು ಫಾಲೋ ಮಾಡಬೇಕು, ರಿಸ್ಕ್ ರಿವಾರ್ಡ್ ಫಾಲೋ ಮಾಡಬೇಕು, ಸ್ಟ್ರಾಟಜಿ ಫಾಲೋ ಮಾಡಬೇಕು. ಅವಾಗಲೇ ಮಾತ್ರ ನಾವು 5% ಅಲ್ಲಿ ಬರೋಕ್ಕಾಗೋದು. ಇಲ್ಲಾಂದ್ರೆ ನಾವು ಕೂಡ ಲಾಸ್ ಆಗೇ ಆಗುತ್ತೆ. ಬಟ್ ಅದನ್ನ ನಾವು ಹೇಳೋ ತರ ಹೇಳ್ಬೇಕು. ಡೈರೆಕ್ಟ್ ಆಗಿ ನಾವು ಲಾಸ್ ಲೈಕ್ ಅದು ಸ್ಕ್ಯಾಮು, ನೀವು ಮಾಡಕ್ ಹೋಗ್ಬೇಡಿ, ಅದಂತೂ ಇದಂತೆ ಅಂತ ಅವ್ರ ಮುಖ ಅವ್ರೇನ್ ಯೂಟ್ಯೂಬ್ ಚಾನಲ್ ಇರುತ್ತೆ ಅದು ವ್ಯೂಸ್ ಜಾಸ್ತಿ ಮಾಡೋಕ್ಕೋಸ್ಕರ, ಒಂದು ಡಿಮೋಟಿವೇಟ್ ಮಾಡೋಕ್ಕೋಸ್ಕರ ಹೇಳ್ತಾರೆ. ಈವನ್ ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ ತುಂಬಾ ಜನ ಇವಾಗಂತೂ ಲೈಕ್ ಮೋಟಿವೇಶನ್ ಸ್ಪೀಕರ್ ಮತ್ತೆ ಮೋಟಿವೇಶನ್ ಚಾನಲ್ ತುಂಬಾ ಆಗೋಗ್ಬಿಟ್ಟಿದೆ ಕನ್ನಡದಲ್ಲಿ. ಓಕೆನಾ? ನಂಗೆ ಅದೊಂದು ಬೇಜಾರ್ ಅಂತ ಹೇಳ್ತಾ ಇರೋದು. ಮೋಟಿವೇಶನ್ ಇಂದ ಜಸ್ಟ್ ನಿಮ್ದು ಒಂದು ಮೈಂಡ್ ನಿಮ್ದು ಬಾಡಿ ಪಂಪ್ ಆಗುತ್ತೆ ಅಷ್ಟೇನೆ. ಓಕೆನಾ? ನಿಮ್ ಪ್ರಾಸೆಸ್ಸೇ ಗೊತ್ತಿಲ್ಲ ಅಂದ್ರೆ ಯಾವ ತರ ನೀವು ದೊಡ್ಡ ಸಕ್ಸಸ್ ಎಲ್ಲ ದೊಡ್ಡ ಕಾರ್ಗಳೆಲ್ಲ ತೋರಿಸ್ತಾರೆ, ಲೈಕ್ ಅಲ್ಲಿಂದ ಓಡಾಡೋದು, ಇಲ್ಲಿಂದ ಓಡೋದು, ಫ್ಲೈಟು, ಇನ್ 3 ವರ್ಷದಲ್ಲಿ ಹಿಂಗಾಗ್ಬಿಡ್ತೀರಾ ಹಂಗಾಗ್ಬಿಡ್ತೀರಾ ಅಂತ. ಆಗ್ಬೋದು, ಆಗಕ್ಕಾಗೋದಿಲ್ಲ ಅಂತ ನಮ್ ಪ್ರೋಸೆಸ್ಸೇ ಗೊತ್ತಿಲ್ವಲ್ಲ, ಹೋಗೋ ವೇನೇ ಗೊತ್ತಿಲ್ಲ ನಮ್ಗೆ. ಡೈರೆಕ್ಟ್ ನಾವು ಡೆಸ್ಟಿನೇಷನ್ ಬಗ್ಗೆ ಮಾತಾಡಿದ್ರೆ ತುಂಬಾ ಜನ ಹಂಗೇನೆ, ಇನ್ ಕನ್ನಡದಲ್ಲಂತೂ ತುಂಬಾ ಜನ ಆಗೋಗಿದ್ದಾರೆ. ಮೋಟಿವೇಶನ್ ಸ್ಪೀಕರ್ಗಿಂತ ಹೇಳ್ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರು, ಇವನ್ ಯೂಟ್ಯೂಬ್ ಚಾನಲ್ ಅಷ್ಟೇನೆ ಡೈಲಿ ಒಂದೊಂದು ಸ್ಟೋರಿ ಹೇಳೋದು, ಅವ್ರು ಇಲ್ಲಿದ್ರು ಅದ್ ಮಾಡ್ಬಿಡ್ರು, ಇಲ್ಲಾಂದ್ರೆ ಅದಿದ್ರು ಇದ್ ಮಾಡಿದ್ರು, ಇನ್ನು ಏನೇನೋ 1 ಲಕ್ಷದಿಂದ 10 ಕೋಟಿ ಮಾಡಿದ್ರು, 100 ಕೋಟಿ ಮಾಡಿದ್ರು, ನೀವು ಕೂಡ 10 ಲಕ್ಷ ಆಗಿ 100 ಕೋಟಿ ಮಾಡ್ತೀರಾ, ಅದು ಇದು ಹಾಳು ಮಾಡು, ಇಲ್ಲಾಂದ್ರೆ ಆ್ಯಪ್ ಡೌನ್ಲೋಡ್ ಮಾಡಿ ಡೈಲಿ ಅರ್ನ್ ಮಾಡ್ಬೋದು. ಆ ಥರ ಆಗೋದಿಲ್ಲ. ಓಕೆನಾ? ಅದೊಂದು ಸರ್ಟನ್ ಪ್ರೋಸೆಸ್ ಇರುತ್ತೆ. ನಾನು ಬೇರೆ ಬಿಟ್ಟು ಟ್ರೇಡಿಂಗ್ ಹೇಳ್ತಾ ಇರೋದು. ಓಕೆನಾ? ಸರ್ಟನ್ ಪ್ರೋಸೆಸ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಯಾವುದೇ ತರ ಫಸ್ಟ್ ನೀವು ಮೋಟಿವೇಶನ್ ಆಗೋದು ಕಡಿಮೆ ಮಾಡಿ. ಓಕೆನಾ? ಮೋಟಿವೇಶನ್ ಇವತ್ತಿರುತ್ತೆ, ನಾಳೆ ಲೈಕ್ ಮೋಟಿವೇಶನ್ 3 ದಿನ 4 ದಿನ ಆಮೇಲೆ ಅದು ಹೊಟ್ಟೋಗುತ್ತೆ. ಓಕೆನಾ? ಮೇನ್ ನಿಮ್ ಪ್ರೋಸೆಸ್ ಕರೆಕ್ಟ್ ಆಗಿದ್ರೆ, ನಿಮ್ದು ಡಿಸಿಪ್ಲಿನ್ ಕರೆಕ್ಟ್ ಆಗಿದ್ರೆ, ಪೇಷನ್ಸ್ ಇದ್ರೆ ನಾವು ಅಚೀವ್ ಮಾಡ್ಬೋದು. ಓಕೆನಾ? ಏನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಟ್ರೇಡಿಂಗ್ ಗ್ಯಾಮ್ಲಿಂಗು ಅದು ಇದು ಅಂತ ಹೇಳ್ತಾರೆ, ಅದೊಂದು ನಾನು ಲೈಕ್ ರಾಂಗ್ ಪ್ರೂವ್ ಮಾಡಕ್ಕೆ ಅಂತಲ್ಲ, ಅದೊಂದು ಅವ್ರ ಮಿಸ್ಕನ್ಸೆಪ್ಷನ್ ನಾನು ಕಡಿಮೆ ಮಾಡೋಕ್ಕೋಸ್ಕರ 30-day ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡಿರೋದು. ಓಕೆನಾ? ಅದ್ರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿರುತ್ತೆ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ನಿಮ್ಗೆ. ಬನ್ನಿ ಇವಾಗ ತಿಳ್ಕೊಳ್ಳೋಣ 30-day ಚಾಲೆಂಜ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು ಅಂತ ನಾನು ಒಂದದಾಗ ತಿಳಿಸ್ಕೊಡ್ತೀನಿ. ಓಕೆನಾ? ನಿಮ್ಗೆ ಗೊತ್ತಿರಂಗೆ 30-day ಚಾಲೆಂಜ್. ಓಕೆ, ಫಸ್ಟ್ ಮೇನ್ ನಾವು ಸ್ಟಾರ್ಟ್ ಮಾಡೋದು 25K ಕ್ಯಾಪಿಟಲ್. ಟೋಟಲ್ ನಾವು 25,000 ಕ್ಯಾಪಿಟಲ್ ಇಂದ ಶುರು ಮಾಡೋದು. ಓಕೆನಾ? ಡೈಲಿ 2 ಲಾಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬ್ಯಾಂಕ್ ನಿಫ್ಟಿ ಆಗ್ಲಿ ನಿಫ್ಟಿ ಯಾರು ಆಗ್ಲಿ, ಅಕಸ್ಮಾತ್ ಏನಾದ್ರು ಟ್ರೆಂಡಿಂಗ್ ಸಿಕ್ತು ಅಂದ್ರೆ 1 ಲಾಟ್ ಇಲ್ಲ 2 ಲಾಟ್ ಎಕ್ಸ್ಟ್ರಾ ಮಾಡ್ಬೋದು. ಅದಕ್ಕಿಂತ ಮೇಲಿಲ್ಲ. ಮ್ಯಾಕ್ಸಿಮಮ್ 4 ಲಾಟ್ಸ್ ಅದಕ್ಕಿಂತ ಒಳಗೇನೆ. 5 ಲಾಟ್ 6 ಇವನ್ ಮಾರ್ಕೆಟ್ ಒಂದು ಟ್ರೆಂಡಿಂಗ್ ಇದ್ರು ಕೂಡ ಜಾಸ್ತಿ ಮಾಡಕ್ ಹೋಗ್ಬಾರ್ದು. ಲೈಕ್ ಫಸ್ಟ್ ನಿಫ್ಟಿ ಆದ್ರೆ 2 ಲಾಟು, ಬ್ಯಾಂಕ್ ನಿಫ್ಟಿ ಆದ್ರೆ ಮ್ಯಾಕ್ಸಿಮಮ್ 2ರಿಂದ 3 ಲಾಟು ನಾನು ಡೈಲಿ ಟ್ರೇಡ್ ಮಾಡ್ತೀನಿ. ಕ್ಯಾಪಿಟಲ್ ಬಂದು 25K ಕ್ಯಾಪಿಟಲ್. ಓಕೆನಾ? ನೀವ್ ಹೇಳ್ಬೋದು ಇದು ತುಂಬಾ ಜಾಸ್ತಿ ಅಂತ. ಇದು ತುಂಬಾ ಏನ್ ಜಾಸ್ತಿ ಅಂತ ನಾನು ಏನು ಹೇಳಕ್ ಹೋಗೋದಿಲ್ಲ. ಏನಕ್ಕೆ 25 ಕ್ಯಾಪಿಟಲ್ ಟ್ರೇಡಿಂಗ್ ಅಲ್ಲಿ ಇದು ಮೇನ್ ಹೇಳ್ಬೇಕು ಅಂದ್ರೆ ಕಡಿಮೆನೆ. ಎಲ್ಲಾರು ಹೇಳೋದು 1 ಲಕ್ಷ 2 ಲಕ್ಷ ಇಲ್ಲಾಂದ್ರೆ 50,000 ಬೇಕೇ ಬೇಕು ಅಂತ. ಬಟ್ 25 ಕ್ಯಾಪಿಟಲ್ 25,000 ಕ್ಯಾಪಿಟಲ್ 2 ಲಾಟ್ಗೆ ನನ್ನ ಪ್ರಕಾರ ಸಾಕು ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆನಾ? ಫಸ್ಟ್ ರೂಲ್ಸ್ ಬಂದು ಡೈಲಿ ಒಂದೇ ಟ್ರೇಡ್ ಮಾಡಬೇಕು. ಓಕೆನಾ? 1 ಟ್ರೇಡ್ ಮೇಲೆ ಎಕ್ಸ್ಟ್ರಾ ಟ್ರೇಡ್ ತಗೊಳಂಗಿಲ್ಲ. ಇವನ್ ಅದು ಫಸ್ಟ್ ಟ್ರೇಡ್ ಲಾಸ್ ಆಗಿದ ತಕ್ಷಣ ಕಂಪ್ಲೀಟ್ ಆವತ್ತಿನ ದಿನ ಟ್ರೇಡಿಂಗ್ ಮಾಡಂಗಿಲ್ಲ. ಫಸ್ಟ್ ಟ್ರೇಡ್ ಪ್ರಾಫಿಟ್ ಆಗಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಟ್ರೇಡ್ ತಗೊಳಂಗಿಲ್ಲ. ಪ್ರಾಫಿಟ್ ಆರೋ ಆಗ್ಲಿ ಲಾಸ್ ಆರೋ ಆಗ್ಲಿ ಡೈಲಿ ಒಂದೇ ಟ್ರೇಡ್, ಅದ್ರ ಮೇಲೆ ಜಾಸ್ತಿ ಟ್ರೇಡ್ ಮಾಡಂಗಿಲ್ಲ.
ಫಸ್ಟ್ ರೂಲ್ಸ್. ಸೆಕೆಂಡ್ ರೂಲ್ಸ್ ಬಂದು ಮಿನಿಮಮ್ 1:1 ಇಲ್ಲ 1:2 ನಮ್ದು ರಿಸ್ಕ್ ರಿವಾರ್ಡ್. 1:1 ಅಂದ್ರೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ನಿಮ್ದೊಂದು ಟ್ರೇಡ್ಗೆ ಎಂಟ್ರಿ ಆಗಿರ್ತೀರಾ, ನಿಮ್ದು ರಿಸ್ಕ್ ಬಂದ್ರು 500 ರೂಪಾಯಿ ಅಂತ ಅನ್ಕೊಳ್ಳಿ. 500 ರೂಪಾಯಿ ನಾನು ನೆಗೆಟಿವ್ ತೋರಿಸಿದ ತಕ್ಷಣ ನಾನು ಎಕ್ಸಿಟ್ ಆಗ್ತೀನಿ ಮಾರ್ಕೆಟ್ ಇಂದ, ಅದು ರಿಸ್ಕು. ಇವಾಗ 500 ರೂಪಾಯಿನೇ ಅಂತಲ್ಲ, 1000 ರೂಪಾಯಿ. ಫಾರ್ ಎಕ್ಸಾಂಪಲ್ ನಾನು 900 ರುಪೀಸ್ ಇಲ್ಲಾಂದ್ರೆ 500, 1000 ಒಳಗೆ ನಂದು ರಿಸ್ಕ್ ಇರುತ್ತೆ. ಒಂದೊಂದ್ಸಲ ಟ್ರೇಡ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದೊಂದ್ಸಲ ಸ್ವಲ್ಪ ಬಫರ್ ಜಾಸ್ತಿ ಇರಲಿ ಅಂತ 900 ರುಪೀಸ್ ನಾನು ರಿಸ್ಕ್ ಮಾಡ್ತೀನಿ, ಇಲ್ಲಾಂದ್ರೆ 500 ಮಾಡ್ತೀನಿ, 600 ಡಿಪೆಂಡ್ ಆನ್ ದ ಟ್ರೇಡ್. ಒಂದೇ ತರ ನಾವು ಎವ್ರಿ ಡೇ ಮಾಡೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ 1000 ರೂಪಾಯಿ ಒಳಗೆ, 1000 ರುಪೀಸ್ ಒಳಗೆ ನಂದು ರಿಸ್ಕು. ಅದೇನೋ 1000 ರುಪೀಸ್ ಕಾಣಿಸ್ತು ಇಲ್ಲಾಂದ್ರೆ 900, 800 ಕಾಣಿಸ್ತು ಅಂದ್ರೆ ಆ ಟ್ರೇಡಲ್ಲಿ ಎಕ್ಸಿಟ್. ಅವತ್ತಿನ ದಿನ ನೆಕ್ಸ್ಟ್ ಬೇರೆ ಯಾವುದು ಟ್ರೇಡ್ ಇಲ್ಲ. ಫಾರ್ ಎಕ್ಸಾಂಪಲ್ 500 ರುಪೀಸ್ ನೀವು ರಿಸ್ಕ್ ಮಾಡಿದ್ರೆ ಒಂದು 500 ಅಲ್ಲೇ ನೀವು ಎಕ್ಸಿಟ್ ಆಗಬೇಕು. ಅದು 1:1 ಅಂತ ಕರಿತೀವಿ. 500 ರುಪೀಸ್ ರಿಸ್ಕ್ ಇದ್ರೆ 500 ರುಪೀಸ್ ಅದು ಗ್ರೀನ್ ಕಾಣಿಸಿದ್ರೆ, ಪ್ರಾಫಿಟ್ ಕಾಣಿಸಿದ್ರೆ ಎಕ್ಸಿಟ್. ಅದು ಮಾರ್ಕೆಟ್ ಅಕಸ್ಮಾತ್ ಟ್ರೆಂಡಿಂಗ್ ಇದ್ರೆ ಇಲ್ಲ ಸೈಡ್ ವೈಸ್ ಇದ್ರೆ 1:1 ಇಲ್ಲ 1:2. 1:2 ಅಂದ್ರೆ ನೀವು 500 ರೂಪಾಯಿ ರಿಸ್ಕ್ ಮಾಡಿದ್ರೆ ಅದಕ್ಕಿಂತ ಡಬಲ್ 1000 ರುಪೀಸು ರಿವಾರ್ಡು. ಫಾರ್ ಎಕ್ಸಾಂಪಲ್ 1000 ರುಪೀಸ್ ನೀವು ರಿಸ್ಕ್ ತಗೊಂಡೆ, 2000 ರುಪೀಸು ರಿವಾರ್ಡು. ಆ ಥರ 1000 ರೂಪಾಯಿ ನಾನು ಬಂದ್ರೆ ಎಕ್ಸಿಟ್ ಆಗ್ತೀನಿ, 2000 ರೂಪಾಯಿ ಬಂದ್ರೆ ಪ್ರಾಫಿಟ್ ಬುಕ್ ಮಾಡಿ ಮಾರ್ಕೆಟಿಂದ ಈಚೆ ಬರ್ತೀನಿ. ಇದು ರಿಸ್ಕ್ ರಿವಾರ್ಡ್ ಅಂತ ಕರಿತೀವಿ. ಅದು 1000 ರುಪೀಸು ಒಳಗೆ ನಂದು ರಿಸ್ಕ್ ಇರುತ್ತೆ, 1000 ರುಪೀಸ್ ಮೇಲೆ ನಂದು ಪ್ರಾಫಿಟ್ ಇರುತ್ತೆ. ಇವನ್ 500 ರೂಪಾಯಿ ಲಾಸ್ ಮಾಡಕ್ ರೆಡಿ ಇದ್ರೆ ನಾನು 1000 ರುಪೀಸ್ ಪ್ರಾಫಿಟ್ ಮಾಡ್ತೀನಿ. ಇದು ರಿಸ್ಕ್ ರಿವಾರ್ಡು. 1:1 ಇಲ್ಲ 1:1, 1:2. ತುಂಬಾ ಜನ ಹೇಳ್ತಾರೆ 1:1 ಮಾಡಬಾರ್ದು ಅಂತ. ಬಟ್ ಆಸ್ ಎ ನೀವು ಬಿಗಿನರ್ ಆಗಿ, ಓಕೆನಾ, ಆಸ್ ಎ ಬಿಗಿನರ್ ನಂಗೆ ಶುರು ಮಾಡಬೇಕು ಅಂದ್ರೆ 1:1 ಇಂದ ಫಸ್ಟ್ ಶುರು ಮಾಡಿ. ಏನಕ್ಕೆ ಅಂದ್ರೆ ಫಸ್ಟ್ ಕಣ್ಮುಂದೆ ಪ್ರಾಫಿಟ್ ನೋಡಿ, ಓಕೆನಾ, ಆಮೇಲೆ ಅದು ಜಾಸ್ತಿ ಮಾಡಿ. ಫಸ್ಟ್ ಪ್ರಾಫಿಟ್ ನೋಡಿ ಅದನ್ನ ಡೈಜೆಸ್ಟ್ ಮಾಡೋದು ಫಸ್ಟ್ ಕಲ್ತ್ಕೋಬೇಕು. ಆಮೇಲೆ ನಾವು 1:2, 1:3, 1:4 ಮುಂದೆ ಹೋಗುತ್ತೆ. ಏನಕ್ಕೆ ಅಂದ್ರೆ ತುಂಬಾ ಜನ ಲೈಕ್ ಲಾಸ್ ಮಾಡಿದ್ರು ಇದಾರೆ, 3 lakhs 4 lakhs. ಅವ್ರಿಗೆ ಒಂದು ಇದು ಲೈಕ್ ಒಂದು ಕಾನ್ಫಿಡೆಂಟ್ ಬರಲಿ ಅಂತ ನಾನು 30 ಡೇ ಚಾಲೆಂಜ್ ನ ತಗೊಂಡಿರೋದು. ಮೋಟಿವೇಟ್ ಮಾಡೋಕ್ಕೋಸ್ಕರ ಅಲ್ಲ, ನೀವು ನೆಕ್ಸ್ಟ್ ಮಾಡ್ಬಿಡ್ತೀರಾ, ಹಂಗ್ ಮಾಡ್ತೀರಾ, ಹಿಂಗ್ ಮಾಡ್ತೀರಾ, ಆ ತರ ಅಲ್ಲ. ಒಂದು ಕಾನ್ಫಿಡೆಂಟ್ ಬರಬೇಕು. ಏನಕ್ಕೆ ಅಂದ್ರೆ ಕಮ್ಮಿ ಕ್ಯಾಪಿಟಲ್ ಇಂದ ಪ್ರಾಫಿಟ್ ಮಾಡ್ಬೋದು, ಕಡಿಮೆನೆ ಪ್ರಾಫಿಟ್ ಮಾಡೋಣ, ತೊಂದರೆ ಇಲ್ಲ. ಮಾರ್ಕೆಟ್ ಅಲ್ಲಿ ನಾವು ಲಾಂಗ್ ರನ್ ಅಲ್ಲಿ ಸಸ್ಟೈನ್ ಆಗ್ಬೇಕು. ಒಂದಿನ ಪ್ರಾಫಿಟ್ ಮಾಡಿ ನೆಕ್ಸ್ಟ್ ಇನ್ನು 5-6 ದಿನ ಲಾಸ್ ಮಾಡೋದು ಆ ತರ ಅಲ್ಲ. ಟೋಟಲ್ ನಮ್ದು 30 ಡೇ ಏನಿರುತ್ತೆ ಅದು ಗ್ರೀನ್ ಅಲ್ಲಿ ಇರಬೇಕು. ಇವನ್ 1,000 ಆಗ್ಲಿ, 5,000 ಆಗ 10,000, ಇವನ್ 500 ರೂಪಾಯಿ 600 ರೂಪಾಯಿ ಆಗ್ಲಿ, ಆ ಗ್ರೀನ್ ಅಲ್ಲಿ ಇತ್ತು ಅಂದ್ರೆ ನಿಮ್ಗೊಂದು ಪಾಸಿಟಿವ್ನೆಸ್ ಬರುತ್ತೆ, ಪ್ಲಸ್ ಒಂದು ಕಾನ್ಫಿಡೆಂಟ್ ಇರುತ್ತೆ. ಓಕೆನಾ, ಇದು ರಿಸ್ಕ್ ರಿವಾರ್ಡ್. ಸೆಕೆಂಡ್ ಬಂದು ರಿಸ್ಕ್ ರಿವಾರ್ಡ್ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ನಾನು ಹೇಳ್ದಂಗೆ ಇವಾಗ 1:1 ಬಂತು ಅಂದ್ರೆ ಎಕ್ಸಿಟ್ ಆಗ್ಬೇಕು ಆ ಟ್ರೇಡ್ ಇಂದ. ಅವತ್ತಿನ ದಿನ ಟ್ರೇಡ್ ಬಂದ್ ಮಾಡಂಗಿಲ್ಲ. ನೆಕ್ಸ್ಟ್ ಇವನ್ 1:2 ಬಂತು, ಮಾರ್ಕೆಟ್ ಏನೋ ಒಂದು ಟ್ರೆಂಡಿಂಗ್ ಅಲ್ಲಿ ಇತ್ತು. ಇವಾಗ 1:2 ನಮಗೆ ಟಾರ್ಗೆಟ್ ಇಟ್ಟಿರ್ತೀವಿ, ಓಕೆನಾ. ಒಂದ್ ಸ್ವಲ್ಪ ಏನೋ ಒಂದು ಮಾರ್ಕೆಟ್ ಫಸ್ಟ್ ಇಂದಾನೆ ಒಂದು ಟ್ರೆಂಡಿಂಗ್ ತೋರಿಸ್ತಾ ಇದೆ, ಲೈಕ್ ದೊಡ್ಡ ಗ್ರೀನ್ ಕ್ಯಾಂಡಲ್ ಬರ್ತಾ ಇದೆ. ಅವಾಗ ನಾವು ಸ್ವಲ್ಪ ಟಾರ್ಗೆಟ್ ನ ಎಕ್ಸ್ಟೆಂಡ್ ಮಾಡ್ಬೋದು, ತೊಂದರೆ ಇಲ್ಲ. ಮೇನ್ ಫಸ್ಟ್ ನಮ್ದು ಟಾರ್ಗೆಟ್ ಬರೋದು 1:2. ಅದಾದ್ಮೇಲೆ ಏನಾರ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದ್ರೆ ಟ್ರಯಲ್ ಮಾಡ್ಬೋದು. ಟ್ರಯಲ್ ಅಂದ್ರೆ 1:2 ಇದ್ರೆ ಅದನ್ನ ವಾಪಸ್ 1:1 ತಗೋಬರೋದು. ನಾನು ಟ್ರೈಲಿಂಗ್ ವಿಡಿಯೋ ಮಾಡಿದೀನಿ, ಲೈಕ್ 3ನೇದೋ 4ನೇದೋ ವಿಡಿಯೋ ಟ್ರೈಲಿಂಗ್ ಇದೆ, ಅದನ್ನ ದಯವಿಟ್ಟು ನೋಡಿ. ಟ್ರೈಲಿಂಗ್ ಯಾವ ತರ ಮಾಡೋದು, ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಹೆಂಗ್ ಮಾಡೋದು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ, ಮೇನ್ ರಿಸ್ಕ್ ರಿವಾರ್ಡ್ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಒಂದು 1:1 ಇಲ್ಲ 1:2 ಎಕ್ಸಿಟ್ ಆಗ್ಬೇಕು ಮಾರ್ಕೆಟ್ ಇಂದ, ಎಕ್ಸಿಟ್. ಓಕೆನಾ, ಒಂದು ರಿಸ್ಕ್ ಮತ್ತೆ ರಿವಾರ್ಡ್ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಓಕೆನಾ, ಒಂದು 1:1 ಇಲ್ಲಾಂದ್ರೆ SL ಇಟ್ ಆಗುತ್ತೆ, ಇಲ್ಲ 1:1 ಇಲ್ಲ 1:2. ಓಕೆನಾ, ಅದಿಷ್ಟು ಟೋಟಲ್ 3 ಆಗಿದೆ. ಇವಾಗ 4ನೇದು ಏನ್ ಬಂತು ಅಂದ್ರೆ ಯಾವಾಗ ಫಸ್ಟ್ ಟ್ರೇಡ್ ಮೇನ್ ಇದೆ ಇಂಪಾರ್ಟೆಂಟು. ಓಕೆನಾ, ನಾನ್ ನೋಡ್ದಂಗೆ ತುಂಬಾ ಜನ ಇಲ್ಲೇ ಫೇಲ್ ಆಗೋದು. ತುಂಬಾ ಸಲ ನಾನು ಕೂಡ ಫೇಲ್ ಆಗಿದ್ದೀನಿ, ತುಂಬಾ ಜನ ಅಂತಲ್ಲ, ಇವನ್ ಇನ್ಕ್ಲೂಡಿಂಗ್ ನಾನು ಕೂಡ. ಏನಾಗುತ್ತೆ ಅಂದ್ರೆ ಫಸ್ಟ್ ಟ್ರೇಡ್ ಅಲ್ಲಿ ನೀವು ಪ್ರಾಫಿಟ್ ಮಾಡ್ತೀರಾ, ಪ್ರಾಫಿಟ್ ಮಾಡಿ ಕೂತಿರ್ತೀರಾ ಸಿಸ್ಟಮ್ ಮುಂದೆ ನೋಡ್ತಾ. 12:30 ಆಗುತ್ತೆ ಇಲ್ಲ 1:30 ಆಗುತ್ತೆ, ನಿಮ್ ಕಣ್ ಮುಂದೆನೆ ಒಂದು ಒಳ್ಳೆ ಟ್ರೇಡ್ ಸಿಕ್ಬಿಡುತ್ತೆ. ಅಂದ್ರೆ ಒಂದು ನಿಮ್ ಸ್ಟ್ರಾಟಜಿ ಏನ್ ಯೂಸ್ ಮಾಡ್ತಾ ಇರ್ತೀರಾ, ಒಂದು ಟ್ರೆಂಡಿಂಗ್ ಸಿಗುತ್ತೆ. ಅವಾಗ ಏನ್ ಅನ್ಸುತ್ತೆ ಹೇಳಿ, ಒಳಗಿಂದ ನಿಮ್ಗೆ ಇನ್ನೊಂದು ಟ್ರೇಡ್ ತಗೋಬಿಡೋದ. ಅದು ನಾನು ಅಂತಲ್ಲ, ಮನುಷ್ಯಂದು ಏನ್ ಹ್ಯೂಮನ್ ಬೀಯಿಂಗ್ ಇದೆ ಅದು ಗ್ರೀಡ್ ಬಂದೇ ಬರುತ್ತೆ. ಕಣ್ಮುಂದೆ ನಮ್ಗೆ ಕಾಣಿಸಿದ್ರೆ ಗ್ರೀಡ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಿ ಅಂತಂದ್ರೆ ಫಸ್ಟ್ ಟ್ರೇಡ್ ಏನು ನಾನು ಏನ್ ಮಾಡ್ತೀನಿ ಅಂದ್ರೆ ಈ 30 ಡೇಲಿ ನೀವು ಅದನ್ನ ಫಾಲೋ ಮಾಡ್ಬೋದು. ಅಂದ್ರೆ ಫಾಲೋ ಮಾಡೋ ಎಕ್ಸಾಕ್ಟ್ ಫಾಲೋ ಅಂದ್ರೆ ನಿಮ್ದು ರಿಸ್ಕ್ ರಿವಾರ್ಡ್ ಪ್ರಕಾರ ಮಾಡಿ. ಓಕೆನಾ, ಅಂದ್ರೆ ಟ್ರೇಡಿಂಗ್ ಮಾಡಿ ಅಂತ ಹೇಳ್ತಲ್ಲ, ನಾನು ಯಾವ ತರ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಫಸ್ಟ್ ಟ್ರೇಡ್ ಆಗಿದ ತಕ್ಷಣ ಮೇನ್ ಸಿಸ್ಟಮ್ ನ ಬಂದ್ ಮಾಡಿ ಬೇರೆ ಏನ್ ಮುಂದೆ ನಿಮ್ದೇನ್ ಕೆಲಸ ಇದೆ ಅದನ್ನ ಮಾಡ್ಬೇಕು. ವಾಪಸ್ ಸಿಸ್ಟಮ್ ಓಪನ್ ಮಾಡ್ಬೋದು, ಸಿಸ್ಟಮ್ ಮುಂದೆ ಕುತ್ಕೋಬಾರ್ದು. ನೀವ್ ಹೇಳ್ಬೋದು ಸಿಸ್ಟಮ್ ಮುಂದೆ ಕೂತ್ರೆ ಏನಾಗುತ್ತೆ, ಸಿಸ್ಟಮ್ ಮುಚ್ಚಿಟ್ಟಿ ಅಂತ. ನಿಮ್ಗೆ ಒಳಗಿಂದ ಅನ್ನಿಸ್ತಾ ಇರುತ್ತೆ, ಓ ಎಲ್ಲಿ ಟ್ರೇಡ್ ಮಿಸ್ ಆಗ್ಬಿಡುತ್ತೋ, ಇವತ್ತು ಒಳ್ಳೆ ಟ್ರೆಂಡಿಂಗ್ ಇತ್ತು, ಫೋಮೋ ಅಂತ ಕರಿತೀವಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ.
ಸೊ ಅದಕ್ಕೋಸ್ಕರನೇ ಸಿಸ್ಟಮ್ ಮುಂದೆ ಕೂರಬಾರ್ದು, ಸಿಸ್ಟಮ್ನ ಬಂದ್ ಮಾಡಬೇಕು. ಸಿಸ್ಟಮ್ ಕ್ಲೋಸ್ ಮಾಡಿ ಸಿಸ್ಟಮ್ ಮುಂದೆ ಕೂರಬಾರ್ದು. ಬೇರೆ ನಿಮ್ದು ಏನೇ ಕೆಲಸ ಆಗಲಿ, ಲೈಕ್ ಬೇರೆ ಏನಾರು ವರ್ಕ್ ಇತ್ತು ಅಂದ್ರೆ, ಇಲ್ಲಾಂದ್ರೆ ಈಚೆ ಹೋಗ್ಬೇಕಿತ್ತು ಅಂದ್ರೆ, ಇಲ್ಲಾಂದ್ರೆ ವರ್ಕೌಟ್ ಜಿಮ್ಗೆ ಹೋಗ್ಬೇಕಿತ್ತು ಅಂದ್ರೆ, ಏನಾರು ಒಂದು ಇವನ್ ನಿದ್ದೆನೂ ಕೂಡ ಮಾಡಿ ವಾಪಸ್ ಸಿಸ್ಟಮ್ ಮುಂದೆ ಕೂತ್ಕೊಳ್ಳಕ್ ಹೋಗ್ಬಾರ್ದು. ಇದು ನಂದು ಟೋಟಲ್ 4 ರೂಲ್ಸ್ ಇದೆ. ಓಕೆನಾ? ಈ 4 ರೂಲ್ಸ್ನ ನಾನು ಕರೆಕ್ಟಾಗಿ ಫಾಲೋ ಮಾಡ್ತೀನಿ. ಅದು ಹೆಂಗೆ ಫಾಲೋ ಮಾಡ್ತೀನಿ ಏನು ಅಂತ, ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಫಸ್ಟ್ ಡೇ ಅಂದರೆ ಮಂಡೆಯಿಂದ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಮಂಡೇ ಹಾಲಿಡೇ ಇದೆ. ಏನಕ್ಕೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಅಯೋಧ್ಯೆಯಲ್ಲಿ ರಾಮ್ಲಾಲ್ದು ಲೈಕ್ ಇನಾಗ್ರೇಷನ್ ನಡೀತಾ ಇದೆ. ಸೊ ಅದಕ್ಕೋಸ್ಕರನೇ ಟ್ಯೂಸ್ಡೇಯಿಂದ ಈ ಚಾಲೆಂಜ್ನ ನಾನು ಶುರು ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಮೇನ್ ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಕರೆಕ್ಟಾಗಿ ನಾನು ಅನ್ಕೊಂಡಿರೋ ಪ್ರಕಾರ ಈ 4 ರೂಲ್ಸ್ ನಾನು ಕರೆಕ್ಟಾಗಿ 100% ಫಾಲೋ ಮಾಡ್ತು ಅಂದ್ರೆ ಇದೇನ್ 25 ಕ್ಯಾಪಿಟಲ್ ಇದೆ ಅದು ಕಂಪ್ಲೀಟು ಲಾಸ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆನಾ? ಟೋಟಲಿ 25K ಏನ್ ದುಡ್ಡಿದೆ ನಾನು ಇನ್ವೆಸ್ಟ್ ಮಾಡಿ ಏನು ಕ್ಯಾಪಿಟಲ್ ತಗೊಬರ್ತಾ ಇದ್ದೀನಿ ಟ್ರೇಡಿಂಗ್ ಮಾಡಕ್ಕೆ 30 ಡೇ ಚಾಲೆಂಜು, ಇದ್ರಲ್ಲಿ ಕಂಪ್ಲೀಟು ಲಾಸ್ ಆಗಲ್ಲ ಅಂತ ನಂದೊಂದು ಭರವಸೆ. ಏನಕ್ಕೆ ಅಂದ್ರೆ ಟ್ರೇಡಿಂಗ್ ಇಸ್ ಆಲ್ ಅಬೌಟ್ ಪ್ರೊಬಬಿಲಿಟಿ ಅಂತ ಕರಿತೀವಿ. ಪ್ರೊಬಬಿಲಿಟಿ ಅಂದ್ರೆ ಒಂದು 10 ಟ್ರೇಡ್ ತಗೋತೀವಿ, 10 ಟ್ರೇಡ್ ಅಲ್ಲಿ 4 ಟ್ರೇಡ್ ಲಾಸ್ ಆಗೇ ಆಗುತ್ತೆ. ಬಟ್ ಇನ್ 6 ಟ್ರೇಡು ಪ್ರಾಫಿಟ್ ಆರು ಆಗ್ಬೋದು, ಲಾಸ್ ಆರು ಆಗ್ಬೋದು. ಇಟ್ಸ್ ಕಾಲ್ಡ್ ಪ್ರೊಬಬಿಲಿಟಿ, ಪಾಸಿಬಿಲಿಟಿ ಅಲ್ಲ. 10 ಟ್ರೇಡ್ ಪ್ರಾಫಿಟ್ ಆಗುತ್ತೆ, 10 ಟ್ರೇಡ್ ಲಾಸ್ ಆಗುತ್ತೆ ಅಂತ ಆ ತರ ಅಲ್ಲ. ಪ್ರೊಬಬಿಲಿಟಿ ಅಂತ ನಾವು ಕರಿತೀವಿ. ಪ್ರೊಬಬಿಲಿಟಿ ಅಂದ್ರೆ ಫಸ್ಟ್ ಒಂದು 4 ಟ್ರೇಡ್ ಲಾಸ್ ಆಯ್ತು, 5ನೇ ಟ್ರೇಡು ನಮ್ದು 50-50ನೇ ಇರುತ್ತೆ. ಲಾಸ್ ಆಗೋದು ಪ್ರಾಫಿಟ್ ಆಗೋದು 50-50ನೇ ಇರುತ್ತೆ. ಬಟ್ ಆವತ್ತಿನ ದಿನ ಮಾರ್ಕೆಟ್ ಟ್ರೆಂಡಿಂಗ್ ಇತ್ತು ಅಂದ್ರೆ, ಇಲ್ಲ ಅಂದ್ರೆ ನಮ್ಮ ಫೇವರೇ ಮೂವ್ ಆಯ್ತು ಅಂದ್ರೆ ಪ್ರಾಫಿಟ್ ಆಗುತ್ತೆ. ಅದನ್ನೇ ನಾವು ಪ್ರೊಬಬಿಲಿಟಿ ಅಂತ ಕರಿತೀವಿ. ಸೊ ಅದ್ರ ಬೇಸಿಸ್ ಮೇಲೆ ನಾನು 25K ನಾನು ಲೈಕ್ ಕ್ಯಾಪಿಟಲ್ ತರ್ತಾ ಇರೋದು. ಅದ್ರಲ್ಲಿ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಒಂದು 10,000 ಪ್ರಾಫಿಟ್ ಆರು ಆಗ್ಬೋದು, ಇಲ್ಲಾಂದ್ರೆ 10,000 ಲಾಸ್ ಆರು ಆಗ್ಬೋದು, ಇಲ್ಲ 20,000 ಪ್ರಾಫಿಟ್ ಆಗ್ಬೋದು, ಇಲ್ಲ 20,000 ಲಾಸ್ ಆರು ಆಗ್ಬೋದು. ಆದ್ರೆ ಕಂಪ್ಲೀಟ್ ಈ ಅಮೌಂಟ್ ಏನಿದೆ 25,000 ಲಾಸ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇವೆಲ್ಲ ಕರೆಕ್ಟಾಗಿ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತು ಅಂದ್ರೆ ಕಂಪ್ಲೀಟ್ ಲಾಸ್ ಆಗೋದಿಲ್ಲ. ಓಕೆನಾ? ಇದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಓಕೆನಾ? ಇದು ಫಾಲೋ ಮಾಡ್ತೀನಿ ಅಂತ ನಾನು ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ. ಅದು ನಾನು ಡೈಲಿ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನಾನು ಟ್ರೇಡ್ ಮಾಡಿದ ತಕ್ಷಣ ಈವ್ನಿಂಗ್ ಅರೌಂಡ್ 6:30 ಇಲ್ಲ 7 ಅಷ್ಟೊಳಗೆ ನಾನು ವಿಡಿಯೋ ಮಾಡಿ ನಿಮಗೆ ಕೊಡ್ತೀನಿ. ಇವತ್ತೇನಾರ ಟ್ರೇಡ್ ತಗೋತು ಅಂದ್ರೆ ಡೈಲಿ ನಾನು ವಿಡಿಯೋ ಮಾಡ್ತೀನಿ. ಇನ್ನೊಂದು 30 ಡೇ ಅಂದ್ರೆ ಎವ್ರಿ ಡೇ ಟ್ರೇಡ್ ಅಂತಲ್ಲ, ಟೋಟಲ್ 30 ಡೇಲಿ ಫಾರ್ ಎಕ್ಸಾಂಪಲ್ ಫಸ್ಟ್ ಡೇ ನಾನು ಏನು ಸ್ಟ್ರಾಟಜಿ ಯೂಸ್ ಮಾಡ್ತೀನಿ ಅವತ್ತಿನ ದಿನ ಟ್ರೇಡ್ ಸಿಕ್ತು, ಟ್ರೇಡ್ ಮಾಡಿದೆ. ಸೆಕೆಂಡ್ ಡೇನು ಕೂಡ ಟ್ರೇಡ್ ಸಿಕ್ತು, ಟ್ರೇಡ್ ಮಾಡಿದೆ. 3ನೇ ದಿನ ಆ ಸೆಟಪ್ ಏನಾರ ಸಿಗ್ಲಿಲ್ಲ, ನಾನು ಏನು ಸ್ಟ್ರಾಟಜಿ ಯೂಸ್ ಮಾಡ್ತೀನಿ ನಾನು ಸಿಗ್ಲಿಲ್ಲ ಅಂದ್ರೆ ಅವತ್ತಿನ ದಿನ ಟ್ರೇಡ್ ಮಾಡಕ್ ಹೋಗೋದಿಲ್ಲ. ಟೋಟಲ್ ನಮ್ದು ಏನು ಹೇಳಿ 30 ಡೇ ಚಾಲೆಂಜು. ಆ 30 ಡೇಲಿ ಫಾರ್ ಎಕ್ಸಾಂಪಲ್ ಒಂದು 3 ದಿನ ಮಾಡ್ಬೋದು. 4ನೇ ದಿನ ಅಕಸ್ಮಾತ್ ಏನಾರ ಒಂದು ಸೆಟಪ್ ಇಲ್ಲ ಟ್ರೇಡಿಂಗ್ ಎಲ್ಲ ಸಿಗ್ಲಿ, ಬರೀ ಮಾರ್ಕೆಟ್ ಸೈಡ್ ವೈಸ್ ಹೋಯ್ತು ಅಂದ್ರೆ ನಾನು ಸ್ಟ್ರಾಟಜಿ ಏನು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಆಮೇಲೆ ಆ ವಿಡಿಯೋ ಮಾಡಿದಾಗ. ಸಿಗ್ಲಿಲ್ಲ ಅಂದ್ರೆ ಅವತ್ತಿನ ದಿನ ಟ್ರೇಡ್ ಮಾಡಂಗಿಲ್ಲ. ಏನಕ್ಕೆ ಅಂದ್ರೆ ಮೇನ್ ಆಪ್ಷನ್ ಬೈಯರ್ ಆಗಿ ನಾವು ಎವ್ರಿ ಡೇ ಟ್ರೇಡ್ ಮಾಡಕ್ಕೆ ಹೋಗ್ಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆನಾ? ಅರ್ಥ ಆಯ್ತಾ? ಎವ್ರಿ ಡೇ ಟ್ರೇಡ್ ಮಾಡ್ತು ಅಂದ್ರೆ ಮೇನ್ ಒಂದು ಓವರ್ ಟ್ರೇಡಿಂಗ್ ಆಗೇ ಬಿಡುತ್ತೆ. ಇವನ್ ನಾವು ಇವೆಲ್ಲ ಏನ್ ರಿಸ್ಕ್ ರಿವಾರ್ಡ್ ಮತ್ತೆ ಇದೇನು ರೂಲ್ಸ್ ಫಾಲೋ ಮಾಡಿರ್ತೀವಿ ಆದ್ರೂ ಕೂಡ ಸಮ್ಟೈಮ್ಸ್ ಓವರ್ ಟ್ರೇಡಿಂಗ್ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಎವ್ರಿ ಡೇ ಏನು ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ಟೋಟಲ್ 30 ಡೇಲಿ ನಾವು ಪ್ರಾಫಿಟ್ ಎಲ್ಲ ಆಗಿರ್ಬೇಕು ಅಷ್ಟೇ. ಹಂಗಂದ್ಬಿಟ್ಟು ಇವತ್ತೊಂದು ದಿನ ಮಾಡೋದು 30ನೇ ದಿನ ಮಾಡೋದು ಆ ತರ ಏನಲ್ಲ. ಯಾವಾಗ ನಂದು ಏನ್ ಸ್ಟ್ರಾಟಜಿ ಇರುತ್ತೆ, ಸೆಟಪ್ ಇರುತ್ತೆ, ಅದನ್ನ ಸಿಕ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಕ್ತು ಅಂದ್ರೆ ಅವತ್ತು ಖಂಡಿತ ನಾನು ಟ್ರೇಡ್ ಮಾಡ್ತೀನಿ. ಏನೇನ್ ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಅದನ್ನ ನಾನು ಅವತ್ತಿನ ದಿನನೇ ಈವ್ನಿಂಗ್ ಅರೌಂಡ್ 6:30 ಇಲ್ಲ 7 o'clock ಅಷ್ಟೊಳಗೆ ನಾನು ಯೂಟ್ಯೂಬ್ ಮಾಮೂಲಿ ಇವಾಗ ಏನು ಯೂಟ್ಯೂಬ್ ವಿಡಿಯೋ ಮಾಡಿ ಅದನ್ನ ಮಾಡಿ ಹಾಕ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆನಾ? ಇದಿಷ್ಟು 30 ಡೇ ಚಾಲೆಂಜು, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ಲಸ್ ನಿಮ್ದು ಸಪೋರ್ಟ್ ಬೇಕಾಗಿರುತ್ತೆ. ಓಕೆನಾ? ದಯವಿಟ್ಟು ಈ ವಿಡಿಯೋ ಇಲ್ಲಿವರೆಗೂ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರೇ ಟ್ರೇಡಿಂಗ್ಗೆ ಒಂದು ಮಿಸ್ಕನ್ಸೆಪ್ಷನ್ ಇದೆ ಮೈಂಡಲ್ಲಿ ಅದನ್ನ ಈಚೆ ಬರಬೇಕು ಅನ್ಸ್ಕೋರಕ್ಕೋಸ್ಕರನೇ ಇದು ನಾನು ಮಾಡ್ತಾ ಇರೋದು ಟ್ರೇಡಿಂಗ್ ಚಾನಲ್ ಮತ್ತೆ ಟ್ರೇಡಿಂಗ್ ಚಾಲೆಂಜು. ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲಸ್ ನಾನು ಡೈಲಿ ಏನಾರ ವಿಡಿಯೋ ಹಾಕ್ತಂದ್ರೆ ದಯವಿಟ್ಟು ಡೈಲಿ ನೀವು ವಿಡಿಯೋನ ನೋಡಿ. ಓಕೆನಾ? ಕೆಳಗಡೆ ನಿಮ್ಗೆ ಏನಾರ ಪ್ರಾಬ್ಲಮ್ ಇತ್ತು ಇಲ್ಲಾಂದ್ರೆ ಏನಾರ ಡೌಟ್ ಇತ್ತು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಪ್ಲಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ. ತುಂಬಾ ಜನ ನಾನು ನೋಡ್ದಂಗೆ 50% ಬರೀ ವಿಡಿಯೋ ನೋಡಿ ಹೋಗ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಮೇನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬೇರೆ ಫಿನ್ ಇನ್ಫ್ಲುಯೆನ್ಸರ್ ಏನೇನೋ ಲೈಕ್ ಜಸ್ಟ್ ಮೋಟಿವೇಟ್ ಮಾಡಿ ನಿಮ್ಗೆ
ಲೈಕ್ ಅದ್ ಮಾಡಿ ಇದ್ ಮಾಡಿ ಇವತ್ತಿಂದ ಅದ್ ಮಾಡಿ ಇದ್ ಮಾಡಿ ಅಂತ ಆ ತರ ಏನು ಹೇಳಕ್ ಹೋಗ್ತಲ್ಲ. ಏನ್ ಹಾರ್ಡ್ ರಿಯಾಲಿಟಿ ಇದೆ ಅದು ನಿಮ್ ಮುಂದೆ ನಾನು ಇಡ್ತಾ ಇರೋದು. ಸೊ ಅದಕ್ಕೋಸ್ಕರನೇ ನಿಮ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನೋಡ್ತಾ ಇದ್ದೀರಾ. ಎರಡನೇದು, ಈ ವಿಡಿಯೋ ಏನಾರ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನದು ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ.